ಜೋಳದ ರೊಟ್ಟಿ ಅವರೆಕಾಯಿ ಹಾಕಿ ಕುಂಬಳಕಾಯಿ ಪಲ್ಯ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಕುಂಬಳಕಾಯಿ ಪಲ್ಯ ಜೋಳದ ರೊಟ್ಟಿ ಕಾಂಬಿನೇಷನ್ ಸಖತ್ತಾಗಿರುತ್ತೆ, ನೀವು ಟ್ರೈ ಮಾಡಲೇಬೇಕು. ಅದರಲ್ಲೂ ಜೋಳದ ರೊಟ್ಟಿ ತೆಳ್ಳಗೆ ಸಾಫ್ಟಾಗಿ ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ ನೋಡಿ. ಬನ್ನಿ ಜೋಳದ ರೊಟ್ಟಿ ಅವರೆಕಾಯಿ ಪಲ್ಯ ಹೇಗೆ ಮಾಡೋದಂತ ನೋಡೋಣ. ಫಸ್ಟ್ ಕುಂಬಳಕಾಯಿ ಪಲ್ಯ ಮಾಡೋದನ್ನ ತೋರಿಸ್ತಾ ಇದ್ದೀನಿ. 1/4 kg ಅವರೆಕಾಯಿ ತೊಗೊಂಡಿದ್ದೀನಿ, ಅದನ್ನ ಚಿಕ್ಕ ಕುಕ್ಕರಲ್ಲಿ ಹಾಕೊಳ್ಳೋಣ. ಸ್ವಲ್ಪ ನೀರು, ಸ್ವಲ್ಪ ಉಪ್ಪು ಹಾಕ್ಕೊಂಡು 1 ವಿಸಿಲ್ ಕೂಗಿಸ್ಕೊಬೇಕು. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಬಾಣಲಿಗೆ 3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. 1 ಟೀ ಸ್ಪೂನ್ ಸಾಸಿವೆ, 1 ಈರುಳ್ಳಿನ ಸಣ್ಣಕ್ಕೆ ಉದ್ದಕ್ಕೆ ಹಚ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವು ಸೊಪ್ಪು, ಹಸಿಮೆಣಸಿನ್ಕಾಯಿ ನೀವು ಖಾರಕ್ಕೆ ನೋಡ್ಕೊಂಡು ತೊಗೊಳ್ಳಿ. ನಾನಿಲ್ಲಿ 7 ರಿಂದ 8 ತೊಗೊಂಡಿದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಕೆಂಪಗಾಗೋ ತನಕ ಹುರ್ಕೊಬೇಕು. ನೋಡಿ, ಈರುಳ್ಳಿ ಎಲ್ಲ ಈ ಥರ ಕೆಂಪಗಾಗಬೇಕು. ಕೆಂಪಗಾದ್ಮೇಲೆ ಬೇಯಿಸ್ಕೊಂಡಿದ್ದೀವಲ್ವ ಆ ಅವರೆಕಾಯಿನ ಹಾಕ್ಕೊಬೇಕು. 1/2 kg ಸಿಹಿ ಕುಂಬಳಕಾಯಿ ತೊಗೊಂಡಿದ್ದೀನಿ, ಅದನ್ನ ಚೆನ್ನಾಗಿ ತೊಳೆದು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಕುಂಬಳಕಾಯಿನ ಒಂಚೂರು ದೊಡ್ಡ ಪೀಸ್ ಕಟ್ ಮಾಡ್ಕೊಬೇಕು, ತುಂಬ ಸಣ್ಣ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, 1/4 ಟೀ ಸ್ಪೂನ್ ಅರಿಶಿನ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡೋಣ. 1-2 ನಿಮಿಷ ಮುಚ್ಚಿಟ್ರೆ ಸಾಕು, ಕುಂಬಳಕಾಯಿ ತುಂಬ ಫಾಸ್ಟಾಗಿ ಬೇಯುತ್ತೆ. ನೋಡಿ, ಕುಂಬಳಕಾಯಿ ಎಲ್ಲ ಬೆಂದಿದೆ. ನೀವು ಒಂದು ಕುಂಬಳಕಾಯಿ ಪೀಸ್ನ ಈ ಥರ ಕಟ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಕುಂಬಳಕಾಯಿ ಬೆಂದಿದೆ ಅಂತ. ಅರ್ಧ ಹೋಳು ತೆಂಗಿನಕಾಯಿನ ತುರ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಳ್ಳೋಣ. ತೆಂಗಿನಕಾಯಿ ಲಾಸ್ಟಲ್ಲಿ ಹಾಕ್ಕೊಬೇಕು. ತೆಂಗಿನಕಾಯಿ ತುರಿ ಹಾಕಲೇಬೇಕು, ಆವಾಗಲೇ ಕುಂಬಳಕಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಈ ಪಲ್ಯ ನೀವು ಚಪಾತಿ ಜೊತೆ, ದೋಸೆ ಜೊತೆ ಕೂಡ ತಿನ್ಬೋದು. ಇವಾಗ ಕುಂಬಳಕಾಯಿ ಪಲ್ಯ ರೆಡಿ ಆಗಿದೆ, ಸ್ಟವ್ ಆಫ್ ಮಾಡೋಣ. ನೆಕ್ಸ್ಟು ಜೋಳದ ರೊಟ್ಟಿ ಹೇಗೆ ಮಾಡೋದಂತ ನೋಡೋಣ. 1/2 kg ಜೋಳದ ಹಿಟ್ಟಿಗೆ 1/4 ಟೀ ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ. ಜೋಳದ ಹಿಟ್ಟು ಕಲಿಸೋದು ಕೂಡ ಒಂದು ಟೆಕ್ನಿಕ್ಕು, ಆವಾಗಲೇ ಜೋಳದ ರೊಟ್ಟಿ ಸಾಫ್ಟಾಗಿ ಬರೋದು. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನೋಡ್ಕೊಳ್ಳಿ ಸರಿಯಾಗಿ. ಜೋಳದ ಹಿಟ್ಟಿನ ಮಧ್ಯದಲ್ಲಿ ಬಿಸಿ ಬಿಸಿಯಾಗಿ ಕುದೀತಿರೋ ಅಂಥ ನೀರನ್ನ ಹಾಕಬೇಕು. ನೀರು ಚೆನ್ನಾಗಿ ಕುದೀತಾ ಇರಬೇಕು, ಆವಾಗಲೇ ರೊಟ್ಟಿ ಸಾಫ್ಟಾಗಿ ಬರೋದು. ಮಧ್ಯದಲ್ಲಿ ನೀರು ಹಾಕಿದ್ಮೇಲೆ ಸುತ್ತ ಹಿಟ್ಟನ್ನೆಲ್ಲ ನೀರೊಳಗಡೆ ಸೇರಿಸ್ಕೊಬೇಕು, ಆವಾಗ ಕೈ ಸುಡಲ್ಲ. ನೀರನ್ನ ಒಂದೇ ಸರಿ ಹಾಕ್ಕೊಬೇಡಿ, ಸ್ವಲ್ಪನೇ ಹಾಕ್ಕೊಳ್ಳಿ. ನಾವು ತಣ್ಣೀರು ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಕೊಂಡ್ರೆ ನಮಗೆ ರೊಟ್ಟಿನ ತಟ್ಟಕ್ಕೆ ಬರಲ್ಲ, ಕಟ್ಟಾಗ್ಬಿಡತ್ತೆ. ಮತ್ತು ಇನ್ನು ಸ್ವಲ್ಪ ಕುದಿಯೋ ನೀರನ್ನ ಹಾಕ್ಕೊಳ್ಳೋಣ. ನಿಮಗೆ ಮಿಕ್ಸ್ ಮಾಡೋಕ್ಕಾಗ್ತಾನೆ ಇಲ್ಲ ಅಂದಾಗ ಒಂಚೂರು ತಣ್ಣೀರನ್ನ ಸೇರಿಸ್ಕೊಬೋದು. ಹಿಟ್ಟನ್ನ ಎಷ್ಟು ನಾದ್ಕೊತೀರೋ ಅಷ್ಟು ಸಾಫ್ಟಾಗಿ ಬರುತ್ತೆ. ನೋಡಿ, ಹಿಟ್ಟು ಸ್ವಲ್ಪ ಕಲಸಿ ಪಕ್ಕಕ್ಕೆ ಇಟ್ಕೊಂಡಿದ್ವಿ. ಮಿಕ್ಕಿದ ಹಿಟ್ಟಿಗೆ ಮತ್ತೆ ಕುದಿಯೋ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟೆಲ್ಲ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಮೇಲ್ಗಡೆ ನೀರನ್ನ ಚಿಮ್ಕಿಸ್ಕೊಂಡು ಮತ್ತೆ ನಾದ್ಕೊಬೇಕು. ಜೋಳದ ಹಿಟ್ಟು ಕಲಿಸ್ಕೊಳ್ಳೋದೇ ತುಂಬ ಕಷ್ಟ, ಚಪಾತಿ ಹಿಟ್ಟು ಕಲಿಸಿದಷ್ಟು ಈಸಿ ಅಂತೂ ಅಲ್ವೇ ಅಲ್ಲ. ಹಿಟ್ಟನ್ನ ಕಲಸಿದ ತಕ್ಷಣವೇ ನಾವು ರೊಟ್ಟಿ ತಟ್ಟಕ್ಕೆ ಶುರು ಮಾಡ್ಕೊಬೇಕು. ತುಂಬ ಹೊತ್ತಿಟ್ರೆ ರೊಟ್ಟಿ ಸರಿಯಾಗಿ ಬರಲ್ಲ. ಸ್ವಲ್ಪ ಜೋಳದ ಹಿಟ್ಟನ್ನ ಕಲ್ ಮೇಲೆ ಹಾಕ್ಕೊಂಡು ರೊಟ್ಟಿ ತಟ್ಟಕ್ಕೆ ಶುರು ಮಾಡ್ಕೊಬೇಕು. ಫಸ್ಟು ದೊಡ್ಡದಾಗಿ ಮಾಡೋಕ್ಕಾಗಲ್ಲ, ಚಿಕ್ಕದಾಗಿ ಟ್ರೈ ಮಾಡಿ, ಮಾಡ್ತಾ ಮಾಡ್ತಾ ದೊಡ್ಡ ಸೈಜ್ ಬರುತ್ತೆ. ಇದನ್ನೆಲ್ಲ ನಾನು ಹೊಸದಾಗಿ ಯಾರು ಜೋಳದ ರೊಟ್ಟಿ ಮಾಡ್ತಾರೋ ಅವ್ರಿಗೆ ಮಾತ್ರ ಹೇಳ್ತಾ ಇರೋದು. ಮಧ್ಯದಲ್ಲಿ ಏನಾದರೂ ರೊಟ್ಟಿ ಕಟ್ಟಾದರೆ ಮತ್ತೆ ಇನ್ನೊಂದು ಸರಿ ಟ್ರೈ ಮಾಡಿ, ಖಂಡಿತವಾಗ್ಲೂ ಬಂದೇ ಬರುತ್ತೆ. ನೋಡಿ, ಈ ರೀತಿ ರೌಂಡಾಗಿ ಜೋಳದ ರೊಟ್ಟಿನ ತಟ್ಕೊಬೇಕು. ನೋಡಿ, ಅಗಲವಾಗಿ ರೌಂಡಾಗಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಹೆಂಚು ಚೆನ್ನಾಗಿ ಕಾದಿರಬೇಕು. ಅದಾದಮೇಲೆ ರೊಟ್ಟಿನ ಹಾಕ್ಕೊಳ್ಳಿ. ಒಂದು ಚಿಕ್ಕ ಬೌಲಲ್ಲಿ ನೀರು ಇಟ್ಕೊಬೇಕು, ಆಮೇಲೆ ಒಂದು ಚಿಕ್ಕ ಬಟ್ಟೆ ಇಟ್ಕೊಬೇಕು. ಆ ಬಟ್ಟೆಯಲ್ಲಿ ನೀರನ್ನ ಹಚ್ಕೊಂಡು ರೊಟ್ಟಿ ತುಂಬ ಸವರ್ಕೊಬೇಕು. ಈ ಥರ ಮಾಡೋದ್ರಿಂದ ಎಕ್ಸ್ಟ್ರಾ ಏನು ಜೋಳದ ಹಿಟ್ಟಿರುತ್ತೆ ಅದನ್ನೆಲ್ಲ ತೆಗಿಬೋದು. ನೋಡಿ, ಮಧ್ಯದಲ್ಲಿ ಈ ಥರ ಬಬಲ್ಸ್ ಬರುತ್ತಲ್ವ, ಆವಾಗ ನೀವು ರೊಟ್ಟಿನ ತಿರುವಾಕೊಬೇಕು. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಜೋಳದ ರೊಟ್ಟಿನ ಐ ಫ್ಲೇಮ್ ಇಟ್ಕೊಂಡೇ ಬೇಯಿಸ್ಕೊಬೇಕು, ಸ್ವಲ್ಪ ಲೇಟ್ ಆಗುತ್ತೆ ಬೇಯೋದು. ನೋಡಿ, ಇವಾಗ ಜೋಳದ ರೊಟ್ಟಿ ರೆಡಿ ಆಗಿದೆ. ನಾನಿಲ್ಲಿ ಒಂದು ಮಾಡಿ ತೋರಿಸ್ತಾ ಇದ್ದೀನಿ, ಎಲ್ಲನೂ ಇದೇ ಥರ ಮಾಡ್ಕೊಳ್ಳಿ.
ಜೋಳದ ರೊಟ್ಟಿನ ಹಾಟ್ ಬಾಕ್ಸಲ್ಲೆಲ್ಲ ಇಡಬಾರ್ದು. ಒಂದು ತಟ್ಟೆ ಇಟ್ಟು ತಟ್ಟೆ ಮೇಲೆ ಈ ಥರ ನೀಟಾಗಿ ಹರಡಬೇಕು. ಅರ್ಧ kg ಜೋಳದ ಹಿಟ್ಟಲ್ಲಿ ಸುಮಾರು 20 ರೊಟ್ಟಿ ಆಗುತ್ತೆ. ಜೋಳದ ರೊಟ್ಟಿ ಕುಂಬಳಕಾಯಿ ಪಲ್ಯ ರೆಡಿಯಾಗಿದೆ, ಸರ್ವ್ ಮಾಡೋಣ. ನೋಡಿದ್ರಲ್ಲ ಜೋಳದ ರೊಟ್ಟಿ ಕುಂಬಳಕಾಯಿ ಪಲ್ಯ ಮಾಡೋದು ಹೇಗೆ ಅಂತ. ನೀವು ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.